ಅಜ್ಜಿ ಅಜ್ಜಿ ಯಮ್ಮ ಯಮ್ಮ ನಾಯಿ ಏನಾತ್ಲ ನಾಯಿ 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 ಕಡ್ಯಾಕ ಬಂದತಿ ನಾಯಿ ನಾಯಿ ಓಡಿದು 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 ಓಡಿ ಒಳಗ ಬಂದೆ ಬಿಟ್ಟೆ ನಾಯಿ ನಾಯಿ ಏನಿನ ಹಾಲು ಕಟ್ಟ ಬಾಯ ನಿನ್ನ ಹುಚ್ಚ ಬಾಯಾಗನ ಹುಳಿ ಹಿಂಡ್ಲಿ ಹಾಡು ಹೇಳ್ಕೊಂತ ನಿಮ್ಮ ಅವ್ವನ್ ಚಾಳಿ ಬಿಡವಲ್ಲ ಊರ್ ಬಾಡೆ ನೀ ಏನಿದೆ ಜೋಡಾಗಿ ನನಗ ನಾಯಿ ಅಂತ ಹೇಳು ಕಡ್ಯಾಕ ಬಂತಂತ ಹೇಳು ನಾಯಿ ನಾಯಿ ಅಂತ ಹಾಡು ಹೇಳಕತ್ತಿಯಲ್ಲ ಹನುಮವ್ವನ್ ನಾಯಿದೊಂದು ಹೆಚ್ಚಾಯತ್ ಬಿಡ ಕಾಟ ತಗ ಲೇ ಇರಿ ಬಂದಿ 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 ಏನ್ರಿ ಇತ್ತೀರ ಯವ್ವ 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 ನಿಮ್ಮ ತಾಯಿ ಮಗನ ಸಲುವಾಗಿ ನನಗ ರೋಷ್ ಹೋಗಿಬಿಟ್ಟತ್ ನೋಡತ್ತಾಗ ಜಲಮ ಜೀ ಅಂತ ಆಯ್ತತ್ತಾಗ ನಿನ್ನ ಏನ್ ಮಾಡ್ಲಿ ಅಂತ ನನಗೆ ತಿಳಿಲಾರ್ದಂಗ ಆಗ್ಬಿಟ್ಟತ್ತಾಗ ಅದು ಒಂಥರ ಹಾಡ್ತದ ಅದಕ್ಕೆ ಚಾಳಿ ಅದನ್ನೇ ಕಲ್ಸಿ ನೀನು ಆಕಿನ ಅವ್ರು ಬೆಂಡ್ಲಿ ಅತ್ತಾಗ ಸಾಕಾಗೈತ್ ನನಗಂತೂ ಅತ್ತಾಗ ಜಲಮ ಏಯ್ ಆ ಹುಡುಗಿನ ನಾಯಿ ಕಡ್ಯಾಕೊಂತ ಹೊರಗೆ ಹೋಗ್ಬಿಟ್ಟು ನೋಡು ಆ ಹನುಮವ್ವನ್ ನಾಯಿ ಅದ್ರ ಅಣ್ಣ ಅಲ್ಲತ್ತಾಗ ಅದನ್ನ ಸಾಕಾಗಿತ್ತು ಅದ್ರ ಸಲುವಾಗಿ ಅತ್ತಾಗ ಅಯ್ಯೋ ಹೇಳಿ ಹೇಳಿ ಸಾಕಾಗಿದೆ ಏನು ಮಾಡಲಿ ತಿಳಿಯದಾಗಿದೆ ಅತ್ತಿ ಹಾಡ್ಬೇಡ ಹಾಡ್ಬೇಡ ನಿನ್ನ ಕಾಲು ಬೀಳ್ತಾನೆ ಹಾಡ್ಬೇಡ ಅಜ್ಜಿ ಅಜ್ಜಿ ನಮ್ಮ ಸಾಲಾಗ ನಿನ್ನೆ ಅಂಗನೊಳಗ ಒಂದು ಹಾಡು ಕೊಟ್ಟಾರ ಅಜ್ಜಿ ಮಾವಿನ ಮರ ಅಜ್ಜ ಮಾವನ್ ಮರ ಅಕ್ಕಿ ಪಿಕ್ಕಿಗಳು ನಾವೆಲ್ಲ ಅಕ್ಕಿ ಪಿಕ್ಕಿಗಳು ನಾವೆಲ್ಲ ಅದೊಂದು ಆಗದ ಉಳ್ದೈತಿ ಸತ್ ಸಂಪಿಗೆ ಮರ ಆಗ್ಬೇಕು ಇಟ್ರಾಗ ಮಾವನ್ ಮರ ಎಲ್ಲ ಆಗದೈತಿ ಏಯ್ ನೀನು ನಿನ್ನ ನಿನ್ನ ನಾಷ್ಟಕ್ಕೆ ಹಾಕಿಟ್ಟೆ ತಿನ್ಬಾರ್ಲ ಫೋನ್ ಕೊಡು ಅಂದ್ರೆ ತಿಂತೇನೆ ಫೋನ್ ಕೊಡ್ಬೇಕಾ ಫೋನ್ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಮುಚ್ಕೊಂಡು ಕೂತೀನಿ ನಡಿ ಫೋನ್ ಕೊಡ್ಬೇಕಂತ ಇಲ್ಲ ಉಪವಾಸ ಶೆಟ್ಟಿ ಫೋನ್ಗಿನ ಮಾತ್ರ ಕೊಡೋದಿಲ್ಲ ನಿನಗೆ ಏನ ನಮ್ಮ ಉಪಕಾರಕ್ಕೆ ತಿಂತೀರ ನೀವು ಫೋನ್ ಕೊಡು ಅಂತೇಳಿ ಕಣ್ಣಾಗ ತುರ್ಕೊಂಡು ಅದನ್ನ ಚಸ್ಮಾ ಬರ್ಸ್ಕೊಂಡು ನಿಂತಿರ ಅಂದ್ರೆ ಗೊತ್ತಕ್ಕ ಸಣ್ಣ ವಯಸ್ಸಕ್ಕೆ ನೀನಾ ಶೆಟ್ಟಿ ಆಡ್ಬಿಟ್ಟಿ ನನ್ನ ಮೊಮ್ಮಗೇನಂತಿ ಪಾಪ ಫೋನ್ ಅಂತ ಕೊಡ ಹೋಗಿ ಹೋಲತ್ತ ತಿನ್ವಲ್ತಕ್ಕ ಅತ್ತೆಯರ ನೀವು ಈ ವಿಚಾರಕ್ಕೆ ತಲೆ ಹಾಕ್ಬೇಡಿ ಸುಮ್ಮನಿರ್ರಿ ಫೋನ್ ಕೊಡು ಅಂತ ಫೋನ್ ತಗೊಂಡೆಲ್ಲ ಹೊಂಟಾನ ಖಾಲಿ ಪಿಲಿ ಫೋನ್ ನೋಡ್ಕೊಂತ ನಿಂತು ಬಿಡ್ತಾನತ್ತ ಕೂತಿನದು ಏನೋ ಎತ್ತ ಅದೇನೋ ತುತ್ತು ಬಾಯಾಗ ಹೋಯ್ತಾನ ಮುಗಳಾಗಿ ಹೋಗ್ತಾನೆ ಯಾರಿಗೆ ಗೊತ್ತು ಸುಮ್ಮನಿರ್ರಿ ಇರ್ತೀರಿ ನಿಮ್ಗೆ ಗೊತ್ತಾಗೋದಿಲ್ಲ ಫೋನ್ ಅಷ್ಟು ಚಲೋ ಅಲ್ಲ ಅವಂಗೂ ಹೊಟ್ಟೆ ಹಸಿವು ಆಕತಿ ಬಾನ ತಾನ ಬರ್ತಾನೆ ಹೊಟ್ಟೆ ಹಸ್ತತ್ ಅಂತೇಳಿ ಅವಾಗ ಕೊಡ್ತೇನೆ ಹೋಗಿ ಆಟಾಡೋಗಿ ಹಂಗೆ ಆಟಾಡೋಗಿ ಉಪವಾಸ ನಿನಗೆ ಯಾವಾಗ ಹೊಟ್ಟೆ ಕಿಸಿತೈತೆ ಅವಾಗ ತಿನ್ನು ನಿಮ್ಗೆ ಹೊಟ್ಟೆ ಸಿಕ್ಕಿತ್ತ ಮುಂಚೆ ಕೂತಂದು ಮುಂದೆ ಇಡ್ತೇವಲ್ಲ ಫೋನ್ ಬೇಕನ್ಸತ್ತೆ ನಿಮಗೆ ಊರು ಬಡ್ಯಾಗಳಿಗೆ ನಿಮಗೆ ಹೌದು ಆಕಿಲಗಳ ಚಮ್ ಚಮ್ ಚಂಪಾಕಲಿ ಅತ್ತೆಯರ ದವಾಖಾನಿಗೆ ಹೋಗಿಲ್ಲನ್ರಿ ಓ ಹೌದಲ್ಲ ಇನ್ನೂ ಬಂದಿಲ್ಲ ಇಷ್ಟೊತ್ತ ಏನಂದ್ರಂತ ಡಾಕ್ಟ್ರ್ ಏನು ಸುದ್ದಿ ಗೊತ್ತಾಗೈತನ ಅಲ್ರಿ ಇತ್ತೀರ ಮನೆಗೆ ಬಂದಿದ್ದು ಗೊತ್ತಪ್ಪ ನನಗೇನು ಹೇಳಿರ್ತಾಳೆ ಕೇಳಿರ್ತಾಳೆ ಆಕಿನ ತೋರಿಸ್ಕೊಳಕ್ಕೆ ಹೋಗ್ಯಾಳ ಬರ್ತಾಳೆ ಈಗ ಬಂದಂಗೆ ತಡ್ರಿ ಇತ್ತೀರ ನಿಮ್ದ ನೋಡಪ್ಪ ಈಗ ನೆನೆಸ್ಕೊಂಡು ಬಂದ ಬಿಟ್ರಿ ಅಲ್ಲ ಇಷ್ಟೊತ್ತಾತಲ್ಲ ಯಾಕೆ ಹೊತ್ತು ಭಾಳ ಅತ್ತೆಯರ ಡಾಕ್ಟ್ರ್ ಏನಂದ್ರೆ ಗೊತ್ತೇನ ಮೈ ಭಾಳ ಬಂದೈತಿ ಮೈ ಮೊದಲು ಇಳಿಸು ಅಂದ್ರೆ ಮಕ್ಕಳಕ್ಕವು ಇಲ್ಲ ಆಗಂಗಿಲ್ಲ ಅಂತ ಹೇಳ್ಯಾರ ಮೈ ಬಂದತ್ತಂತ ಅಯ್ಯ ದೇವ್ರೇ ತಾಯಿ ನಿನ್ನ ಇಲ್ಲಡಿಲೆ ನಾನು ಮದುವೆ ಆದಾಗ ಹಿಂಗ ದಪ್ಪ ದಪ್ಪ ಗುಂಡು ಗುಂಡುಕಿದ್ದೆ ನಾನು ಅಲ್ಲ 3 ಮಕ್ಕಳು ಹಡ್ದಕ್ಕೆ ಮೈ ಬಂದತ್ತಂತ ಮಕ್ಕಳಾಗೋದಿಲ್ಲ ನನಗಿಂತ ಏನು ದಪ್ಪಿಲ್ಲ ನೀನು ತೆಳಗದಿ ಆದರೂ ಈ ಹೊಟ್ಟಿಗಿಟ್ಟಿ ಎಲ್ಲ ಇವೆಲ್ಲ ಬೊಜ್ಜೈತಲ್ರಿ ಇರ್ತೀರ ಇದಿತ್ತಂದ್ರೆ ಮಕ್ಕಳಾಗಕ್ಕೆ ಒಜ್ಜಕ್ಕವಂತ ಅದಕ್ಕೆ ನೀವು ನೋಡ್ರಿ ಸ್ವಲ್ಪ ಮೈ ಇಳಿಸ್ರಿ ತೆಳ್ಳಗಕ್ಕಿರಿ ಅಂದ್ರೆ ನಿಮ್ಮ ಮಕ್ಕಳಕ್ಕವ ಅಂತ ಹೇಳತ್ತಾರ ಅಯ್ಯೋ ಏನು ಕಾಲ್ಮನ್ ಬಂತ ಏನಪ್ಪ ಅದಕ್ಕೆ ಬಡ್ಕೋತೀನಿ ನಾನು ರೊಟ್ಟಿ ಪಲ್ಯ ತಿಂದ್ರೆ ಅಡ್ಬಿಟ್ಟಾರ ಆ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸು ಆ ಮಳಿ ಉಳ್ದಂಥವನ್ನೆಲ್ಲ ತಿನ್ನೋದು ಬಿಡ್ರಿ ನೆಟ್ಟಗೆ ರೊಟ್ಟಿ ಪಲ್ಯ ತಿನ್ರಿ ಮೈಯಾಗ ಕಸು ಬರ್ತೈತಿ ಮಕ್ಕಳು ಮರಿ ಅಕ್ಕವ ಅಂತೇಳಿ ಎಲ್ಲಿ ಕೇಳ್ತೀರಿ ನನ್ನ ಮಾತು ನೀವು ನಿಮಗೆ ಇಂಥವೆಲ್ಲ ಕಿವ್ಯಾಗ ಹೋಗೋದಿಲ್ಲ ನಿಮಗೆ ಅದಕ್ಕೆ ಯವ್ವ ಬರ್ತ ದಾರ್ಯಾಗ ಜಿಮ್ಮಿಗೆ ಹಚ್ಚಿ ಬಂದಿನಿ ಜಿಮ್ಮಿನ ನಾಯಿ ತೊಂಬರತ್ತೀರ ಮತ್ತೆ ಯಪ್ಪ ಮನ್ಯಾಗಿರೋವನ್ನ ನೋಡಿ ಸಾಕಾಗೈತೆ ನನ್ನ ತಲೆ ಚಿಟ್ಟು ಅಂದೈತಿ ಮತ್ತೆ ನಾಯಿ ತಂದೆ ಮಾಡ್ತಿ ಅಲ್ವೇ ಜಿಮ್ಮಿಗೆ ಹಚ್ಚಿ ಬಂದೀನಿ ಮೈಳ್ಸ್ ಅಂತೇಳಿ ಒಬ್ಬ ಟ್ರೈನರ್ನು ತಗೊಂಡಿನಿ ವರ್ಷಕ್ಕೆ 24,000 ರೂಪಾಯಿ ಹೌದಾ ವರ್ಷಕ್ಕೆ 24,000 ರೂಪಾಯ ಅವ್ವ ಅಯ್ಯೋ ನನ್ನ ಹಣೆ ಬಾರ್ಗಣೆ ಚೌತೆ ಏನ್ ಬಿಡಯ್ಯಪ್ಪ ಇದು ನೀ ಏನು ಒಮ್ಮೆ ರೊಕ್ಕ ಕೊಟ್ಟೆ ಬಿಟ್ಟೆ ಈಗ ಇಲ್ಲ ಒಮ್ಮೆ ರೊಕ್ಕ ಕೊಟ್ಟಿಲ್ವೇ ಅವ್ರು ಹೇಳ್ಯಾರ 3 ತಿಂಗಳಿಗೆ 6,800 ರೂಪಾಯಿ ಅಂತೆ ಕಂತ್ ಕೊಟ್ರೆ ಇವ ಹಣೆ ಬಾರ್ಗಣೆ ಚೌತಿ ರೊಕ್ಕ ಕೊಟ್ಟೆ ಬಿಟ್ಟೆ ಇದೇನಿಲ್ಲ ಇದು ವರ್ಷ ಏನು 3 ತಿಂಗಳಿಗೆ ಹೂವ ದೇವ್ರೆ 6,800 ಅಂದ್ರೆ ತಿಂಗಳ 2,000 ಚಿಲ್ಲರ್ ಬಿದ್ದಂಗ ಆತಲ್ಲ ಇದೇನಿದ್ ಲೆಕ್ಕ ಅಲ್ ಬಿಡಿ ಇದು ಅಲ್ಲ ಈಗ ಮೈ ಉಳ್ಸಕ್ಕೆ ಅಟ್ಟ ಇದು ಅಲ್ಲೇನ್ ಮಾಡೋದಂತ ವ್ಯಾಯಾಮ ಮಾಡಿಸ್ತಾರ ಬಿ ಅಲ್ಲಿ ವರ್ಕೌಟ್ ಮಾಡಿಸ್ತಾರಲ್ಲೇ ಡಂಬಲ್ಸ್ ಎಬ್ಸುದು ಇಳಿಸುದು ಥ್ರೆಡ್ ಮಿಷನ್ ಬುಲ್ ಅಂತಿರ್ತದ ಅದು ಏನೇನ ಕೈ ಚೆಸ್ಟ್ ಪೋಸ್ಟ್ ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಕ್ರಂಚಸ್ ಏನ ಸುಡ್ಗಾಡ ಅವನ್ನೆಲ್ಲ ಮಾಡಿಸ್ತಾರಂತೆ ಅಯ್ಯೋ ನನ್ನ ಹಣೆ ಬಾರ ಚೌತಿ ಯಪ್ಪ ಮನ್ಯಾಗ ಕುತ್ಕೊಂಡು ಕುಟ್ಗಟ್ಲೆ ಆ ವಾಷಿಂಗ್ ಮಿಷಿನ್ಗೆ ಅರ್ಬಿ ಬಡಿಯೋದು ಬಿಡು ಅಂತ ಹೇಳು ಕುತ್ಕೊಂಡು ಓಸು ಒಗ್ಯಾಣ ಮಾಡನ್ನ ಬಾಯಿ ಇಟ್ಬೇಕಾದಂಗ ಅದ್ರಾಗ ಒಂದು ದಿನ ನೀರು ಸೇದ್ ಗೊತ್ತಿಲ್ಲಿಕ್ಕಿಗೆ ದಿನ ನೀರು ಉಪಯೋಗ ಇಲ್ಲ ಅಂದ್ರೂ ಬಾಯಾಗಿಂದ 4 ಕೊಡ ದಿನಾನು ನೀರು ಸೇದನ್ನು ಹೊಳಸೂರು
ಸುರುವನ್ನ ಮತ್ ಸೇದನ್ನ ಮತ್ ಸುರುವನ್ನ ಯಾವ ಹೊಟ್ಟಿ ಬರ್ತೈತಿ ಹೊಟ್ಟಿ ಕರ್ರಿಗೆ ಹೋಗತ್ತಲ್ಲೇ ಗೊತ್ತನ ಬಜ್ಜುನು ತಾನ ಇಳಿತೈತಿ ಮನ್ಯಾಗ ಅಷ್ಟ ಅದು ಕೋಲ್ ಒರ್ಸ್ ನೆಲ ಒರ್ಸುದು ಇಷ್ಟು ಉದ್ದನ್ ಕೋಲ್ ತಂದಾಳಲ್ಲ ಅದನ್ನ ಬಿಡು ಅಂತ ಹೇಳ ಒಂದು ಬಕೆಟ್ನ ನೀರು ತಗೊಂಡು ಬಗ್ಗಿ ನೆಲ ಹಿಂಡಿ ಬಗ್ಗಿ ಚಂದಾಗಿ ಪಲ್ಲಂಗ್ ಬಿಡ್ದಾಗ ಕಾಟ ಬಿಡ್ದಾಗ ಎಲ್ಲ ಬಿಡ್ದಾಗ ಚಂದಾಗಿ ತಾನ ಒರ್ಸನ್ನ ಅವಾಗ ತಾನ ಮೈ ಇಳಿತೈತಿ ಅದನ್ನ ಬಿಟ್ಟು ಅವ್ರಿಗೆ ರೊಕ್ಕ ಯಾಕೆ ಬಡಿಬೇಕು ಖಾಲಿ ಪಿಲಿ ಅದ್ರಾಗ ನಿನ್ ಹಿಂತಿಗೆ ಬ್ಯೂಟಿ ಪಾರ್ಲರಿಗೆ ಹೋಗು ಶೋಕಿ ಒಂದು ಮಕ್ಕ ತಿಕ್ಕಿಸ್ಕೊಳಕ ಹುಬ್ಬು ಕೆರ್ಸ್ಕೊಳಕ ಹೋಗ್ಕಳಲ್ಲ ಅದಕ್ಕೆ ಅದನ್ನ ಬಿಡು ಅನ್ನ ಏನ್ ಮತ್ತೆ ಅದಕ್ಕೂ ರೊಕ್ಕ ಇದಕ್ಕೂ ರೊಕ್ಕ ಏನ್ ಇದನ್ನ ಮಾಡುದನ ಹೆಂಗ ಅದನ್ನ ಬಿಡ್ತಾಳ ಅದೇನ ಸುಡ್ಗಾಡ ಮಷೀನ್ ಅಂತ ತರಿಸಿಟ್ಕೊಂಡಾಳಲ್ಲ ಅದಕ್ಕೆ ಅರ್ಬಿ ಹಾಕಿ ಕುಂತ ಬಿಡ್ತಾಳ ಅದೆಲ್ಲ ಹೋಗಿ ನೀರು ಹಿಂಡಿ ಬರ್ತೈತಿ ಅದನ್ನ ತಗೊಂಡು ಅವನ ಹಾಕ್ಬಿಡುದು ಜಾಡಿಸಿ ಮುಗಿದೋತು ಮತ್ತೆ ಹಿಂಗಾದ್ರೆ ಮೈ ಎಲ್ಲಿಂದ ಇಳಿಬೇಕದ ವಾರಕ್ಕ ಇಲ್ಲ ಮಾರಕ್ ಬರಕತ್ತಾನ ಈಗ ಇತ್ತಿತ್ತಾಗ ಪಾನಿಪುರಿನ ಅದ್ ಏನ್ ಬರತ್ಲೆ ದುಡ್ದು ಓಡಕ್ಕಳ ಒಂದ ಬರೀ ತಗೊಂಡು ತಾಟ ತಗೊಂಡು ಓಡೇ ಬಿಡ್ತಾಳ ಹೊಟ್ಟೆ ತಗೊಂಡು ಪಾನಿಪುರಿ ಹಾಕಿಸ್ಕೊಳ್ಳೋದು ಈಡೇ ಹೊಡ್ತಾ ಹೊಡೆಯೋದು ಗೋಬಿ ತುಂಬಾ ಮ್ಯಾಗಿ ತುಂಬಾ ಅಂತ ಹೇಳ್ತಾಳ ನೀನು ತಂದು ಕೊಡ್ತೀಯ ಅಲ್ಕಟ್ಬೇಡೆ ಕದ್ದು ಕಳವಲೆ ರೂಮ್ನೇ ತಂದು ಕೊಡೋದು ನನಗೇನು ಗೊತ್ತಿಲ್ಲನ ಅಲ್ಲೇ ಕಿಟಕಿಯಾಗ ಸಿತ್ತಲಾಗ ಹಾಳು ಬಿದ್ದಿರ್ತಾವ ಇಲ್ಲೇ ತಿಂತಾರ ನೀವ ತಿನ್ನೋದು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಮತ್ತಿಂತ ಒಣ ಸಗಣಿ ಎಲ್ಲ ತಿಂದ್ರೆ ಮೈ ಬರ್ಲಾರ್ದು ಇನ್ನೇನಾದಿತ್ತು ಏವಾ ಅವೆಲ್ಲ ಈಗ ಮಾಡೋಕ್ಕಾಗಲ್ಲ ಮನ್ಯಾಗ ಸ್ಟ್ರಿಕ್ಟ್ ಆಗಿ ಡಯಟ್ ಎಲ್ಲ ಮಾಡೋಕ್ಕಾಗಲ್ಲ ಏನು ಅದು ನೀ ಬಿಡು ಈಗ ಅದನ್ನೆಲ್ಲ ಚಿಂತಿ ಈಗ ಅಲ್ಲಿ ಏನು ಮಾಡಿಸ್ತಾರಂದ್ರೆ ಥ್ರೆಡ್ಮಿಲ್ನಾಗ ಓಡಿಸ್ತಾರಲ್ಲ ವಾಕಿಂಗ್ ಅವು ಎಷ್ಟೆಷ್ಟು ಕಿಲೋಮೀಟ್ರ್ ಇದು ಮಾಡಿಸ್ತಾರ ಅವ್ರು ಅದರಿಂದ ಮನುಷ್ಯಾಗ ಮೈ ಇಳಿತೈತಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನಿರು ಹೌದಪ್ಪ ನನಗೆ ಏನು ಗೊತ್ತಾಗದಲ್ಲ ಬಿಡು ಆ ಥ್ರೆಡ್ ಅದು ಎಂತದ ಅಂದಿಲ್ಲ ಥ್ರೆಡ್ಮಿಲ್ ಏನದ ಅದ್ರಾಗ ಓಡಿಸ್ತಾನಲ್ಲ ಅದ್ರ ಬದಲು ಇಲ್ಲೇ ವಾಕಿಂಗ್ ಹೋಗನ್ನ ಡಾಂಬರ್ ರೋಡ್ ಬೇಕಾದಂಗ ಆಗೈತಿ ಬೆಳಗ್ಗೆ ನಸಕ್ನಾಗ 7:30 8ಕ್ಕೆ ಹೇಳೋದು ಬಿಡನ್ನ ನಸಕ್ನಾಗ 6 ಗಂಟೆಗೆ ಎದ್ದ ಮಾರಿ ಕೈ ಆಡಿಸ್ಕೊಂಡು ಏನು ಬೇಕಾದ್ರೆ ಚಾ ಕುಡಿಯನ್ನ ಬೇಡ ಅಂತಂದ್ರ ಹಂಗ ನಡ್ಕೊಂತ 4 ಕಿಲೋಮೀಟರ್ ಹೋಗಿ 4 ಕಿಲೋಮೀಟರ್ ಒಳಗೆ ಬಂದ್ರೆ ಬೇಕಾದಂಗ ಮೈ ಇಳಿತೈತಪ್ಪ ಅದನ್ನೇ ಕಲ್ಲಿ ಹೋಗ್ಬೇಕು ರೊಕ್ಕ ಬಡಿಯಾಕ ಅತ್ತಿಯರ ಅದು ಹಂಗೆ ಸೀರಿಯಸ್ ಆಗಲ್ಲ ರೊಕ್ಕ ಕೊಟ್ಟಿದ್ವಿ ಅಂದ್ರೆ ಯತಿ ಇರ್ತತಿ ರೊಕ್ಕ ಕೊಟ್ಟೇವ ಅನ್ನೋದು ಆಮೇಲೆ ಅವ್ರು ಟ್ರೈನರ್ ಇರ್ತಾರಲ್ಲ ಅವ್ರಿಗೆ 10,000 ರೂಪಾಯಿ ಬೇರೆ 1 ತಿಂಗ್ಳಿಗೆ ತಗೊಂಡೇನಿ ಗೊತ್ತನ ಆತಾಳ ಮಂತೆ ನಡೆದಲ್ಲ ಯವ್ವ ನೀನು ತಗದೋಗಿದ್ದಿ ಮನಿತಾನ ನೀನು 10,000 ರೂಪಾಯಿ ಕಲ್ಸಂಗ ಯವ್ವ ತಾಯಿ ಅಲ್ಲ 10,000 ರೂಪಾಯಿ ಬದಲಿ ನಾನು ಬರ್ದಿದ್ನಲ್ಲ 6 ಗಂಟೆಗೆ ಎದ್ದು ನೀನು ಕೊಟ್ಟು ನೀನು ರೊಕ್ಕ ಕೊಟ್ರೆ ಇಂಟ್ರೆಸ್ಟ್ ಬರ್ತೈತೆ ಅನ್ನೋದಾದ್ರೆ ನಿನ್ನ ನಾಯಿ ಹೊಡೆದು ವಾಕಿಂಗ್ ಹೇಳ್ಕೊಂಡು ಹೋಗಿದ್ನಲ್ಲೇವ ನಾನು ಅದೇನು ತಿನ್ಬೇಡ ಅಂತ ಅಡ್ಡು ಕುಂದಿರ್ತಿದ್ನಲ್ಲೇವ ನಾನು ಅಯ್ಯೋ ದೇವ್ರೆ ಆ ವಾಸಿ ಮಿಷನ್ಗೆ ಅರ್ಬಿ ಹಾಕತ್ಲೆ ಬಡ್ತಾ ಬಡ್ದು ಬಗೆಯ ಬಿಡಾಡಿ ಅಂತ ಒಗಸ್ತಿದ್ನೆ ನೆಲ ವರ್ಷ ಕೋಲ ಮುರಿದು ಹೋಗದ್ ನೀನು ನೆಲ ವರ್ಷ ಹಾಕಿಸ್ತಿದ್ನೆ 10,000 ರೂಪಾಯಿ ಆ ಬಾಡೆ ಕೊಟ್ಟಿಯ ನೀನು ಎಷ್ಟು ರೊಕ್ಕ ಹೆಚ್ಚಾಗ್ಯಾವ ಊರ್ ಬಾಡೆ ನಿನಗ ಪಗಾರ ರೇಟ್ ಬರ್ತೈತಿ ಯಾವ ನನಗೆ ಪಗಾರ ಬರೋದು ಬರೀ 18ನ ಇದು 21,000 ರೂಪಾಯಿ ಬರ್ತೈತಿ ಈಗ ಮೊದ್ಲು 18 ಇತ್ತು 21,000 ಆಗೈತಿ ಮತ್ ನೋಡು ಕಳುಲೆ ಏನಾರ ಮುಚ್ಚಿಗೆ ಚಿಟ್ಕೊಳಕತ್ತೀನ ನೀನು ಏನ್ ಹೇಳು ಲೆಕ್ಕ ಎಲ್ಲಿ ಇದು ಮಂಚಾರ ಮಾಡೋ ಲೆಕ್ಕ ಅಲ್ಲಿದೆ ಇವ ಈಗ ಒಂದು 6 ತಿಂಗಳು ಹೋಗ್ಲಿ ಬಿಡವ ಒಂದು 6 ತಿಂಗಳಿಗೆ ಮೈ ಇಳಿಸ್ತಾಳ ಇಷ್ಟಕ್ಕೂ ಡಯಟ್ ಹೇಳ್ಯಾರವ ಅವರು ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಕಿ ಅಂದ್ರೆ ಮೈ ಇಳಿತೈತೆ ಅಂತ ಹೇಳ್ಯಾರ ಅವರು ಅದೇನು ಡುಯೆಟ್ಟು ಪಯಟ್ಟು ಯಪ್ಪ ದೇವ್ರೆ ಅದನ್ನ ಏನದು ಏನ್ ತಿನ್ನದಂತ ಅದಕ್ಕೆ ತಿನ್ನಂಗೆ ಇಲ್ಲ ಹ್ಞೂನ್ರಿ ಎತ್ತಿಯರ ಬೆಳಗ್ಗೆ 1 ಸೇಬು ಹಣ್ಣು ಆಮೇಲೆ 2 ಎಗ್ ವೈಟ್ ಆಮೇಲೆ ಇದು ಮಧ್ಯಾಹ್ನ ಏನಪ್ಪಾ ಅಂತಂದ್ರೆ 1 ಚಪಾತಿ ಇಲ್ಲ 1 ರೊಟ್ಟಿ 50 ಗ್ರಾಮ್ ಅನ್ನ ಅಷ್ಟೇ ಆಮೇಲೆ ಇದು ಸಂಜಿಕ 1 ಸೇಬು ಹಣ್ಣು ಮತ್ತೆ ಅಲ್ಲ ಬೆಳಗ್ಗೆ 1 ಆರೆಂಜ್ ಮರ್ತಿದ್ದೆ ಸಂಜಿಗೆ 1 ಸೇಬು ಹಣ್ಣು ಮತ್ತೆ 2 ಎಗ್ ವೈಟ್ ಅಷ್ಟೇ ಬೇರೆ ಏನು ಇಲ್ರಿ ಎತ್ತಿಯರ ಇಷ್ಟೇ ಸಿಂಪಲ್ ಏವ ದಿನಕ್ಕೆ ಬರೀ 4 ತತ್ತಿ ಅಲ್ಲ ಕೂಳು ತಿನ್ನೋದು ಬಿಟ್ರೆ ತಾನ ತಿಳ್ಕರ ಮತ್ತೆ ಅದಕ್ಕೆ ಯಾಕೆ ಜಿಮ್ಮಿಗೆ ಹೋಗ್ಬೇಕು ಅಲ್ಲ ದಿನಕ್ಕೆ 4 ತತ್ತಿ ಅಂದ್ರೆ ಶಾಂತ ತಿಂಗಳಿಗೆ 124 ತತ್ತಿ ಆತ 124 ತತ್ತಿ ಬೇಕು ತಿಂಗಳಿಗೆ ಬರೀ ತತ್ತಿನ ಅಷ್ಟೇ ರೀ ಎತ್ತಿಯರ ಸಿಂಪಲ್ ಡಯಟ್ ಕೂಳೇ ತಿನ್ನಲ್ಲ ಇನ್ಮೇಲೆ ಸಂತಿ ಉಳಿತಾ ಹ್ಞೂ ಸಂತಿ ಉಳಿತಲ್ಲ ಅಲ್ಲಿ ಉಳಿತಾಯ ಆಕತಿಲ್ಲ ಏ ಹಲ್ಕಟ್ ಮಾಡಿ ಊರ್ನ ಹಾಟೆ ನೀನು ಹುಚ್ಚ ಬಾಯಾಗ ಹುಳಿ ಹಿಂಡ್ಲಿ ಎಂತ ಹುಟ್ಟಿದೆ ನನ್ನ ಹೊಟ್ಟೆಗ 124 ತತ್ತಿ ಅಂದ್ರೆ ಎಷ್ಟಾತಂತ ತಿಳ್ಕೊಂಡು 8 ರೂಪಾಯಿಗೆ ಒಂದು ತತ್ತಿ 8 ರೂಪಾಯಿಗೆ ಒಂದು ತತ್ತಿ ಆದ್ರೆ ಯವ್ವ ದೇವ್ರೆ ಇದೇನು ಆಗ ಮಾತಲ್ಲ ಬಿಡು ಇದು ಅಲ್ಲ 8 ರೂಪಾಯಿಗೆ ಒಂದು ತತ್ತಿ ಆದ್ರೆ ಎಷ್ಟಾತ್ರಿ ಲೆಕ್ಕ ಮಾಡ್ರಿ ಪಟ್ನ ಶಾಂತ 992 ರೂಪಾಯಿ ಬರೀ ತತ್ತಿಗೆ ಹೋತು ದೇವ್ರೇ ಏ ಊರ್ ಬಾಡೆ 992 ರೂಪಾಯಿ 8 ರೂಪಾಯಿ ಕಡಿಮೆ 1,000 ರೂಪಾಯಿ ಬರೀ ಈಕಿ ತಿಂಗಳಿಗೆ ತತ್ತಿಗೆ ಬೇಕಲ್ಲ ಸೇಬು ಹಣ್ಣು ಕಿಲೋ 150 ರೂಪಾಯಿ ಐತಿ ತಿಂಗಳಿಗೆ ಎಷ್ಟು ಕಿಲೋ ಬೇಕು ಆರೆಂಜ್ ಅದು 150 ಸನೇಕ ಐತಿ ತಿಂಗಳಿಗೆ 8 ಕಿಲೋ ಬೇಕು ಆಮ್ಯಾಗ ಮತ್ತೇನು ಸುಡುಗಾಡ್ ಸೊಂಟಿಕೊಂಡ್ ಹೇಳಾರ ಚಿಕನ್ನು ಪನೀರು ಮಶ್ರೂಮು ಯವ್ವ ಇವನ್ನೆಲ್ಲ ತಿಂದು ಈಕಿ ಹೌದಾ ಈಕಿ ಡಯಟ್ ಮಾಡುದು ತಿಂಗಳ ಒಂದು 5,000 ರೂಪಾಯಿ ಬರೀ ತಿನ್ನಾಕ ಬೇಕೀಕಿಗೆ ಮತ್ತದು ಪೀಜ್ ಬೇರೆ ಆತ ಬಿಡ ಮುಗಿದು ಕತಿ ಅಲ್ಲಲ್ಲ ವಾರಕ್ಕೆ ಒಂದು 300 ರೂಪಾಯಿ ಕೈಪಲ್ ತರ್ತೇನೆ ನಾನು ಬರೀ ವಾರಕ್ಕೆ ಅದರಂತ 4 ವಾರಕ್ಕೆ ಇಡಿ 4 ವಾರಕ್ಕೆ ಎಟ್ಟಾತು ಭಾಳ ಅಂದ್ರೆ ಒಂದು 600 1200 ರೂಪಾಯಿದಾಗ ನಮ್ದು ತಿಂಗಳ ಸಂತೆ ಆಗಿ ಹೋತು ಕೈಪಲ್ಲೆ ಅಯ್ಯೋ ನನ್ನ ಹಣೆ ಬರ್ಗಣೆ ಚೌತಿ ಅಲ್ಲ 1200 ರೂಪಾಯಲ್ಲೇ ಈಕಿದು ಒಬ್ಬೇಕಿದ 500 ರೂಪಾಯಲ್ಲೇ ಮತ್ತೆ ಬೇರೆ ಸಂತಿ ಬೇರೆ ಇದು ಏನ್ಲ ಇದು ಮಂತೇನ್ ಬಾಳೆ ನಡ್ಸರ್ ಲಕ್ಷಣ ಅಲ್ಲ ಇದು
ಅತ್ತಿಯರ ಮತ್ತೆ ಡಯಟ್ ಮಾಡೋದು ಬೇಡ ಅನ್ರಿ. ನಾನು ಮೈ ಇಳಿಸಿ ತೆಳ್ಳಗ ಶಿಲ್ಪಾ ಶೆಟ್ಟಿಗತ್ತೆ ಕಾಣೋದು ಬೇಡನು. ನನ್ನ ಸೊಂಟ ನೋಡ್ರಿ ಹೆಂಗೈತಿ, ಮಾಲಾಸ್ರಿಗತ್ತೆ, ಉಮಾಸ್ರಿಗತ್ತೆ. ಅದಕ್ಕೆ ಮೈ ಇಳಿಸಿ ಚಂದಾಗಿ ಶಿಲ್ಪಾ ಶೆಟ್ಟಿ ಸೊಂಟ ಆದಂಗೆ ಆಗೋದು ಬೇಡನು. ಹೌದೌದು ಯವ ಸಸಿ, ನೀವು ಹೋಗೋದಕ್ಕೆ ನಿಮ್ಮ ಹತ್ತಿರ ಕರ್ಕೊಂಡು ಹೋಗಿ ಒಟ್ಟು ಮೈ ಇಳಿಸಿ ಆಕಿದು ಸೊಂಟ ಶಿಲ್ಪಾ ಶೆಟ್ಟಿ ಸೊಂಟ ಆದಂಗ ಆಗ್ಲಿ. ಏ ಮುಚ್ಚ್ರಿ ಬಾಯಿ, ಆಯ್ತು ಹೋಗ್ಬೇಕು ಹೊಂಟಿದ್ದಕ್ಕೆ ಬೈಯಾಕತ್ತೇನಿ, ಮತ್ತೆ ನನ್ನ ಕರ್ಕೊಂಡು ಹೋಗ ಅಂತ ಹೇಳಕತ್ತಾರ ಇವ್ರು. ನಾ ಏನು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಈ ವಯಸ್ಸಕ್ಕೆ ಮೈ ಇಳಿಸಿ ಏನಾಗಬೇಕಾಗಿತ್ತು ನನಗೆ? ಅಲ್ರಿ ಬುದ್ಧಿಗೇಡಿ ಮಾತಾಡ್ದಂಗೆ ಮಾತಾಡಕತ್ತಿರಲ್ರಿ. ರೊಕ್ಕ ನೋಡ್ರಿ ನೀರು ಸುಳ್ದಂಗೆ ಸುರಿಯಾತಳ. ಅವಂಗ ಬರೋ ತಿಂಗಳ ಪಗಾರ ಪೂರ್ತಿ ಜಿಮ್ಗೆ ಹೋಗತ್ತಲ್ಲ. ಒಂದು 6 ತಿಂಗಳು ಹೋಗ್ಲಿ ಬಿಡವ, ಮೈ ಇಳಿಸ್ಲಿ ಪಾಪ. ಏನಾರ ಮಾಡ್ಕೊರಪ್ಪ ಯಪ್ಪ, ನಿಮ್ಮ ಕೂಟಿ ಯಾವ ಹೇಳ್ಬೇಕು? ಅದೇನ ಅಂದೆಲ್ಲ ಪುಯಟ್ಟ ಪಯಟ್ಟ, ಅದನ್ನ ಇಲ್ಲಡ ಏನ್ ಬೇಕಾದ್ ಮಾಡ್ಕೊ, ನಾ ಏನ್ ನಿನಗೆ ಬೇಡ ಅಂತ ಹೇಳುದಿಲ್ಲ. ಆದ್ರ ಮಾತ್ರ ಏನಾರ ರೂಪಾಯಿ ಹೆಚ್ಚು ಕಮ್ಮಿ ಆಗಬೇಕು, ತಿಂಗಳ ಖರ್ಚಿ ಏನ್ ಬರ್ಬೇಕು ಅದು ಬಂದ್ ಬಿಡ್ಬೇಕಷ್ಟೇ. ಆಯ್ತು ಒಂದು 6 ತಿಂಗಳು 1 ವರ್ಷ ನೀನು ಇದು ಮಾಡೋದಿಲ್ಲ ಅಲ್ಲ. ಕೂಳ್ ಬಿಟ್ರೆ ತಾನ ತೆಳಗಕ್ಕಳ, ಅದು ನೀವೇನಲ್ಲಿ ಜಿಮ್ಮಿಗೆ ಹೋಗಿ ಇದು ಮಾಡ್ಬೇಕನ? ಯಾಕೆ ಡಾಕ್ಟರ್ ಹೇಳಿಲ್ಲ ಅಂತ ಈಗ ಅದನ್ನ ಮಾಡಕತ್ತಾಳ. 1 ವರ್ಷ ತಡ್ರಿ ಎತ್ತಿಯಾರ ಹೋಲಿಗೆ, ಅದಕ್ಕೆ ಯಾಕೆ ಸಿಟ್ಟಾಕಿರಿ ರೀ? 1 ವರ್ಷ ತಗೋರಿ. ಹೋಲ್ ಬಿಡ ಶಿಟ್ಟ ಬಿಡ, 1 ವರ್ಷಕ್ಕೆ ಏನ್ ದಾಡಿ ಆಗುದಿಲ್ಲ. ಮೈ ಇಳಿಸ್ಲಿ ಮತ್ತೆ ಆಕಿನು ಏನ್ ಮೈ ಹಿಂಗ ಇಟ್ಕೊಂಡ ಕುಂದಿರ್ತಾನ ಅದನ್ನ ಹೆಂಗ? ಆಯ್ತು ತೋರಿಪ್ಪ, ಏನಾರ ಮಾಡ್ಕೋರಿ. ಯಾರು ಬೇಡ ಅಂದ್ರೆ ನಿಮಗ